ಅವರ್ ತರ್ಲೆ ಗ್ಯಾಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಬರ್ಡೇ ಬಾಯ್ಗೆ ಒಂದು ಚಿಕ್ಕ ಟಾಸ್ಕ್ ಕೊಡಬೇಕು ಅಂತ ಇದ್ದೀವಿ. ಆ ಟಾಸ್ಕ್ ಏನು ಅಂತ ಅಂದರೆ ಒಂದು ಟ್ರೆಷರ್ ಹಂಟ್ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನಾವು ಎಲ್ಲೆಲ್ಲಿ ಏನೇನು ಕ್ಲೂ ಇಟ್ಟಿರ್ತೀವಿ ಅನ್ನೋದು ಐಡಿಯಾ ಕೂಡ ಅವ್ನಿಗಿರಲ್ಲ. ಸೊ ಆ ಕ್ಲೂಸ್ನೆಲ್ಲ ಅವ್ನು ಹುಡುಕೊಂಡು ಬಂದು ಅವ್ನ ಗಿಫ್ಟ್ನ ಅವ್ನು ಕಂಡುಹಿಡಿಬೇಕು. ಸೊ ಅಲ್ಲಿವರೆಗೂ ಅವ್ನಿಗೆ ಸಡನ್ನಾಗಿ ಅವ್ನಿಗೆ ಗಿಫ್ಟ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಬಟ್ ಹೋಗ್ತಾ ಹೋಗ್ತಾ ಕ್ಲೂಸ್ ಜೊತೆ ಅವ್ನ ಗಿಫ್ಟ್ನ ಹುಡ್ಕೊಂಡು ಬರೋದೇ ಟ್ರೆಷರ್ ಹಂಟು. ಸೊ ಬನ್ನಿ ಅವ್ನು ಹೆಂಗೆ ಅವ್ನ ಗಿಫ್ಟ್ನ ಹುಡುಕ್ತಾನೆ ಮತ್ತು ಯಾವ್ಯಾವ ಕ್ಲೂಸ್ಗೆ ಯಾವ್ಯಾವ ಜಾಗದಲ್ಲಿ ಹಲ್ದಾಡ್ತಾನೆ ಅಂತ ನೀವೇ ನೋಡಿ. ಸ್ಟಾರ್ಟ್. ಹೋಯ್ತವ್ರೆ ನಾನು ಕೆಳಗಡೆ ಇಳಿಯೋಕ್ಕಾಗಲ್ಲ, ಇನ್ನೇನು ತೋರಿಸ್ತೀನಿ ನೋಡಿ. ಸೊ ಬನ್ನಿ ಬನ್ನಿ, ಇಲ್ಲೇ ಇರ್ಬೇಕು ಅಭಿ. ಇವ್ರಿಗೆ ಸರಿ ಇಲ್ಲ ಗೈಸ್, ಸುಮ್ಮನೆ ಅಡ್ಡ ಬರ್ತಾನೆ. ಕಾಗೆ ನರಿಗೋ ಇಟ್ಕೊಟ್ಬಿಡ್ಬೇಕು ಇವನ್ನ. ದನ್ನ ಸೇ ಸಮ್ ಪ್ಲೇಸ್ ನೋ. ಪಾಪ ನಮ್ಮ ಹುಡುಗಿರು ಅಲ್ದಾಡ್ತವ್ರೆ. ಆ್ಯಕ್ಚುಲಾಗಿ ಸೆಕೆಂಡ್ ಕ್ಲೂನ ನಾವು ಇಡಬೇಕಾಗಿರೋ ಜಾಗದಲ್ಲಿ ಒಂದು ವಸ್ತು ಇರಬೇಕಿತ್ತು, ಬಟ್ ಆ ವಸ್ತು ಇಲ್ಲ. ಲಾಸ್ಟಲ್ಲಿ ಹೇಳ್ತೀನಿ ಅದೇನು ವಸ್ತು ಅಂತ. ಬರೀ ಇಂಥದೆಯಾ? ಡನ್ 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 ಡನ್. ಏ ಬೇಡ ಅಲ್ಲಿ ಬೇಡ. ಬಿಂದು 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 ಈ ಚಿಕ್ಕ ತೂತೊಳಗಡೆ ಸರಿ ಹಾಂ ಬಿದೋಗ್ರತ್ತಲ್ಲಿ ಮಾಡಿ ಕಳಿಸಿ. ಏನೋ ಒಳ್ಳೆ ಹುಡುಗರು ಈಸಿ ಕಳಿಸ್ಕೊತೀವಿ. ಕಳ್ಳನ ಮಗ ನೋಡ್ಕೊತೀನಿ ಈಗ ಈಗ ಫುಲ್ಲು ಸರ್ಕಸ್ ಮಾಡ್ತವ್ರೆ ನಮ್ಮ ಹುಡುಗಿರು. ಅಂತೂ ತುರ್ಕೆ ಬಿಟ್ರು. ನೆಕ್ಸ್ಟ್ ನೀವು ಎಲ್ಲಿ ಬಾ ಒಂದು ಕಡೆನೇ ಎಲ್ಲಿ ಮಾ. ಸೊ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಐತೆ ನನ್ನ ಹತ್ರ. ಕಮ್ ಕಮ್. ಗೋ ಇನ್ಸೈಡ್ ಮಾ. ಹೋಗು ಒಳಗೆ. ಹೋಗು ಸುಮ್ಮನೆ. ಏ ಹೋಗು. ಕಳ್ಸೆ ಹೋದ. ಏ ಬಾ. ಬಿಡು ಬಿಡು. ಎಷ್ಟು ಕಾಲಿನ ನಿಮ್ಮ ಕೈಲಿರೋದು. ಏನದು? ಬೆಡ್ಶೀಟ್. ಇದೆ ಇದೆ ಇದೆ. ಸ್ಲಿಪ್ಪರ್ ಬಾಕ್ಸ್ ಒಳಗಡೆ ಹಾಕ್ತಾರೆ. ನೆಕ್ಸ್ಟ್ ಇದು ಆಚೆ ಕರ್ಕೊಂಬ. ಡನ್. ಸ್ವಲ್ಪ ಕತ್ಲೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆನಾ? ಓಕೆ ಡನ್. ಅಂಜು ಬೆಡ್ಶೀಟ್. ಇದು ನಮ್ಮ ಲಾಸ್ಟ್ ಕ್ಲೂ. ಸೊ ನಾವು ನಮ್ಮ ಕ್ಲೂಸ್ನೆಲ್ಲ ಡನ್ ಮಾಡಿದ್ವಿ. ಮೀನ್ಸ್ ಅಂದರೆ ಎಲ್ಲ ಯಾವ್ಯಾವ ಕಡೆ ಇಕ್ಕಬೇಕು ಆ ಕಡೆ ಇಕ್ಕಿದಾಗಿದೆ. ಸೊ ಇವಾಗ ನೆಕ್ಸ್ಟು ನಮ್ಮ ಬರ್ತ್ಡೇ ಬಾಯ್ ಹೋಗಿ ಆ ಕ್ಲೂಸ್ನೆಲ್ಲ ಹುಡ್ಕೊಂಡು ಅವ್ನ ಗಿಫ್ಟ್ನ ಹುಡ್ಕೋಬೇಕು. ಸೊ ಬನ್ನಿ ಅವನು ಹೇಗೆಲ್ಲ ಹುಡ್ಕೊಂಡು ಬರ್ತಾನೆ ಅಂತ ನೋಡೋಣ. ನೋಡಿ ಗಾಯ್ಸ್, ಇದು ನಾನು ಫಸ್ಟ್ ಕ್ಲೂ ಅವ್ನ ಕೈ ಕೊಡ್ತಾ ಇದ್ದೀನಿ. ನೋಡೋಣ ಹೇಗೆ ಸರ್ಚ್ ಮಾಡ್ತಾನೆ. ಅಭಿ ನಿನ್ನ ಫಸ್ಟ್ ಕ್ಲೂ ನಿನ್ನ ಹತ್ರ ಇದೆ. ಸೊ ಓಪನ್ ಮಾಡು. ಏನಂತ ಬರ್ತಿದೆ? ಸೊ ಗೇಟ್ ಅವ್ನ ಫಸ್ಟ್ ಕ್ಲೂ. ಸೊ ಇವಾಗ ಗೇಟಿಂದ ಅವನಿಗೆ ಕ್ಲೂಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಸ್ಟು ಅವ್ನು ಗೇಟಿಂದ ಅವನು ಸರ್ಚಿಂಗ್ನ ಸ್ಟಾರ್ಟ್ ಮಾಡ್ಕೋತಾನೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅವ್ನು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಅಲ್ದಾಡ್ತಾನೆ ಅಂತ.
ಸ್ಟಾರ್ಟ್. ಓಡು ಓಡು ಓಡು. ಅಷ್ಟು ಸತ್ತೋದೆ ಗುರು ನಾನು. ಸೊ ಅವ್ನು ಫಸ್ಟ್ ಗೇಟ್ ಆಗಿರೋದ್ರಿಂದ ಅವ್ನು ಗೇಟ್ ಹತ್ರ ಬಂದಿದ್ದಾನೆ. ನಮ್ಮ ಹುಡುಗಿರು ಎಲ್ಲಿಟ್ಟು ಬಂದವರೋ ಗೊತ್ತಿಲ್ಲ. ನಮ್ಮನ್ನು ಆಟಾಡ್ತಿದ್ದ, ಇವತ್ತು ನಾವೇ ಅವನನ್ನು ಆಟಾಡ್ಸ್ತಾ ಇದ್ದೀವಿ. ಗೇಟಲ್ಲೇ ಇರುತ್ತೆ, ಯಾಕಂದರೆ ನೀವು ಫಸ್ಟ್ ಗೇಟ್ ಅಲ್ವಾ, ಗೇಟಲ್ಲೇ ಇರುತ್ತೆ. ಹಾಂ ಹಾಂ ಇಲ್ಲ. ಗೇಟ್ ಕಮಾನ್ ಅಭಿ, ಟೈಮ್ ಹೋಗ್ತಿದೆ, ಬೇಗ ಸ್ಟಾರ್ಟ್ ಮಾಡ್ಕೊ. ಬೇಗ, ನೀನು ವೇಟ್ ಮಾಡಿದಷ್ಟು ಲೇಟ್ ಆಗುತ್ತೆ. ಕಮಾನ್ ಕಮಾನ್, ಓಡು ಓಡು. ನಮ್ಮ ಹುಡುಗನ ಫಸ್ಟ್ ಇವನೇ ಸಿಗ್ತೀರಾ ಪಾಪ. ಎಸ್ ಗೈಸ್ ಎಸ್, ನಂದೆ ಖತರ್ನಾಕ್ ಐಡಿಯಾಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಖತರ್ನಾಕ್ ಐಡಿಯಾಗಳು ನಿನ್ನವೇ ಅನ್ಸುತ್ತೆ. ಎಸ್ ಗೈಸ್ ಎಸ್, ನಂದೆ ಖತರ್ನಾಕ್ ಐಡಿಯಾಸ್. ಏ ಮೋರಿಯರ ಯಾಕೆ ಹೋಯ್ತಾ? ಮೋರಿಯರು ಗೇಟ್ ಮಾಡ್ತಾರೆ ಆಚೆ ಎಲ್ಲ ಕಬ್ರಾಡಿದ, ಇವಾಗ ಹೊರಗಡೆ ಕಬ್ರಾಡ್. ನನ್ನೇ ತಳ್ಕೊಂಡೈತಲ್ಲ ಗೇಟ್ ಅಷ್ಟೇ. ಇಷ್ಟು ದೊಡ್ಡ ಗೇಟ್ ಇದೆ, ಗಬ್ರಾಡು. ಓಡು ಬೇಗ, ನೀನು ಇಷ್ಟು ಲೇಟ್ ಮಾಡಬಾರ್ದು. ಆಚೆ ಹುಡುಕಿದ್ಯಾ, ಒಳಗಡೆ ಎಲ್ಲ ಹುಡುಕ್ಬೇಕಪ್ಪ. ಇನ್ನೆಷ್ಟು ಗಾಯ್ಸ್ ಕೊಡೋಕ್ಕಾಗುತ್ತೆ? ಇಷ್ಟದ ಗೇಟೇ ಹುಡುಕ್ತಿಲ್ಲ ಅವನು. ನಾನು ಮಾಡಿರೋ ಐಡಿಯಾಗಳಿಗೆ ಅಷ್ಟೇ. ಏ ನೋ. ಸೊ ಅಂತೂ ನಮ್ಮ ಹುಡುಗ ಫಸ್ಟ್ಲಿ ಹುಡುಕ್ಬಿಟ್ಟ. ಸೊ ಓಪನ್ ಮಾಡು. ಏನು ಬರ್ದಿದೆ? ಏನಿದು ಚಕ್ರ ಥರ ಅದೇ. ಹಾಂ, ವೀಲ್. ನಿನ್ನ ಸೆಕೆಂಡ್ ಕ್ಲೂ ವೀಲ್. ಬಾ ಬೇಗ ಹುಡ್ಕು. ವೀಲ? ಹಾಂ, ಚಕ್ರ ಅವನದೇ ರಥ ಇದು. ಸೈಕಲಲ್ಲಿ ಬಿಡಕ್ಕಾಗಲ್ಲ. ನೀವು ಸುಮಾರು ಟೈರ್ಗಳು ಇದಾವಪ್ಪ, ಹುಡ್ಕಪ್ಪ. ಟೈರ್ ಅಷ್ಟೇ. ಗಾಡಿ ಕೂಡ ನೋ. ಯಾಕೆ ಯಾಕೆ ತಗೊಂಡು ಹೋಗಿಲ್ಲ? ಓ, ಅಂತೂ ಸೆಕೆಂಡ್ ಕ್ಲೂನು ಸಿಕ್ಬಿಡ್ತು. ಸೊ ಓಪನ್ ಮಾಡಿ. ಅಂತೂ ಸೆಕೆಂಡ್ ಕ್ಲೂನು ಸಿಕ್ತು. ಮೆಟ್ಲು. ಇಟ್ ಇಸ್ ಥರ್ಡ್ ಒನ್. ಹಾಂ, ಕಮ್. ಇವಾಗ ನೆಕ್ಸ್ಟು ಸ್ಟೆಪ್ಸ್ ಆನ್ ಕ್ಲೂಸ್. ಓಡ್ತಾವನೆ ಮಗ, ಓಡ್. ಈ ಕಡೆ ಸೈಡಲ್ಲಿ ಇರಲ್ಲ, ಬರೀ ಮೆಟ್ಲಲ್ಲಿ ಇರ್ತದಾ? ನೋ, ಮೆಟ್ಲು ಸ್ಟೆಪ್ಸ್ ಅಷ್ಟೇ. ಓ, ನಿನ್ ಗಾದಿಲಿ ಹಾಕ್ಬಿಡಕ್ಕಾಗತ್ತಾ? ಮೆಟ್ಲು ಇರುತ್ತಾ? ದಿನ ನಮ್ಮ ಕಟ್ಟ ಕೊಡ್ತಿದ್ದ ಗಾಯ್ಸ್. ಇವತ್ತು ಅವನಿಗಂತೂ ಹುಡ್ಸಿನೇ ಸಾಯಿಸ್ಬಿಡ್ತೀನಿ. ಓ ಶಿಟ್, ಈಸಿ ಆಗ್ಬಿಡ್ತು. ನೆಕ್ಸ್ಟ್ ಫೋರ್ತ್ ಕ್ಲೂ ಕೂಡ ಸಿಕ್ಕಿದೆ. ಸೊ ಓಪನ್ ಮಾಡಿ ತೋರಿಸಿ ಬೇಗ. ಏನಿದು? ಸೊ ನೆಕ್ಸ್ಟ್ ಕ್ಲೂ ಅದು. ಇಟ್ಸ್ ಏನ್ ಬಟ್ಲು? ಅದು ಬಟ್ಲು ಥರ ಇದೆಯಾ ಗಾಯ್ಸ್? ನನ್ನ ಡ್ರಾಯಿಂಗಿಗೆ ಅವಮಾನ ಮಾಡ್ತಾನೆ ನೀನು. ಕಮನ್, ಏನು ಅನಿಸ್ತಿದೆ ನಿಮಗೆ? ಏನಿದು? ಏನದು? ಅದು ಬಕೆಟ್ ಥರ ಕಾಣಿಸ್ತಿದ್ಯಾ? ಬಟ್ಲು ಥರ ಕಾಣಿಸ್ತೈತೆ. ಬಕೀಟಾ? ಅಲ್ಲ. ಪಾಟಾ? ಹಾಂ, ಕಮನ್ ರನ್. ಇಲ್ಲಿ ಸುಮಾರು. ಸೊ ನಾವು ಬೇರೆಯವ್ರ ಮನೆ ಪಾಟ್ಗೆಲ್ಲ ಕೈ ಹಾಕಲ್ಲ ಗಾಯ್ಸ್. ಹೌದು. ಆಮೇಲೆ ವಾಟಿಗೆ ಚಪ್ಪಲಿ ಹೊಡ್ಸ್ಕೊಬೇಕು, ಅದಕ್ಕೆ ಸುಮ್ಮನೆ ಹೇಳ್ಬಿಟ್ಟೆ ನಾನು. ಓಡಿ ಬೇಗ. ಇವನಿಂದ ಓಡಿ ನಾವು ಸುಸ್ತಾದ್ವಿ. ಅಮ್ಮ, ನಮ್ಮಮ್ಮ ಇದೆಲ್ಲ ಎತ್ತಿದವಷ್ಟು. ವಾ, ಫಿಫ್ತ್ ಕ್ಲೂನು ಸಿಕ್ತು. ಸೊ ಏನದು? ಡೋರ್ ಇದ್ದಂಗೆ. ಹಾಂ, ಓಕೆ. ಕಿಟ್ಕೆ. ನೆಕ್ಸ್ಟ್ ಡೋರ್ ಹತ್ರ ಹೋಗ್ತಿದ್ದಾನೆ. ಹಾಂ, ನಾ ವಿಂಡೋ ಬ್ಯಾಟ್. ನೆಕ್ಸ್ಟ್ ಕ್ಲೂ ಹುಡ್ಕೊಂಡು ತಿರ್ಗಾಡ್ತವನೆ. ಓ ಶಿಟ್, ಅಂತ ಸಿಕ್ಬಿಡ್ತು. ಸೊ ಏನದು? ಇದು ಸಿಕ್ಸ್ತ್ ಕ್ಲೂ. ಚಪ್ಪಲಿ. ನೋಡಿ ಗೈಸ್, ನನ್ನ ಡ್ರಾಯಿಂಗ್ ಟ್ಯಾಲೆಂಟ್ ಸೂಪರ್ ಅದ, ನನಗೆ ಬೇಕು. ಸೊ ಸ್ಲಿಪ್ಪರ್ಸ್ ಹತ್ರನೂ ಬಂದಿದ್ದಾನೆ. ಇಟ್ಸ್ ಗೋಯಿಂಗ್ ಆಸಮ್. ಸೊ ನಾವು ಮಾಡಿರೋ ಪ್ಲ್ಯಾನ್ಸ್ ಪ್ರಕಾರನೇ ಒಂದು ಸ್ವಲ್ಪನಾದರೂ ಕಷ್ಟ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ.
ಯಾಕೈ ಸಿಗೋ ಡೌಟು. ಸ್ವಲ್ಪ ತಿಕ್ಕ ಬಗ್ಸ್ಬೇಕಪ್ಪ. ಒಬ್ಬಪ್ಪ ನಮ್ಮ ಹುಡುಗಿ ಕೆಟ್ಟ ಮಾತು ಮಾತಾಡ್ತಿಲ್ಲ. ಇಕ್ಕು ಶೂಸ್ ಎಲ್ಲ ನಾನು ಬಾಯಿ ಬಂದರೆ ಸಂಸ್ಕೃತ ಈಗ ಒಳಗಡೆ ಹಾಕಿದ್ದೀರಾ? ಇದನ್ನ ಮಾಡಿ ಉಪ್ಪದೆಲ್ಲ ಫಾಸ್ಟ್ ಮಾಡ್ತೀನಿ. ನೀರುಗಳಿಟ್ಟಿದ್ದೀರಾ ಅನ್ಸುತ್ತೆ ನನಗೆ. ಹಾಂ ಗಾಯ್ಸ್ ಎಲ್ಲ ನೀಟಾಗಿ ಇಕ್ಬೇಕು ಅದನ್ನ. ಅಪ್ಪ ಅವ್ನು ನನ್ನ ಗಿಫ್ಟ್ನ ನಾವು ಕೊಡೋ ಟೈಮ್ಗೆ ಕರೆಕ್ಟಾಗಿ ಅವನು ಸರ್ಚ್ ಮಾಡಬೇಕು. ಬಟ್ ಲಾಸ್ಟ್ ಕ್ಯೂ ಅಲ್ಲಿ ನಾವು ಟೈಮ್ ಸೆಟ್ ಮಾಡ್ತೀವಿ ಗೈಸ್. ಆ ಟೈಮಲ್ಲಿ ಅವನೇನೋ ಗಿಫ್ಟ್ನ ಹುಡುಕ್ಲಿಲ್ಲ ಅಂದರೆ ಅವ್ನಿಗೆ ಪನಿಷ್ಮೆಂಟ್ ಇರುತ್ತೆ. ಈಗ ಹೇಳ್ತೀವಿ. ಸೊ ಮಾಡ್ಕೊಂಡು ನೆಕ್ಸ್ಟ್ ಹುಡುಕು ಅಷ್ಟು ಕಾಫ್ ಮಾಡು. ಓದು ಜೊತೆಗೆ ಎತ್ತಿ ಹಾಕಲು ಕಷ್ಟ, ದುಬಾರಿ ದುಡ್ಡು, ಕುಳಿತುಕೊಳ್ಳುವ ಜಾಗ. ನಾನು ಸೊ ನೆಕ್ಸ್ಟ್ ನಾನು ಹುಡುಕ್ತಿದ್ದಾನೆ. ಇದಕ್ಕೆಲ್ಲ ಟೈಮ್ ಇಲ್ಲ, ನೀನು ನಾನು ಹುಡುಕು. ಬೇಗ ಅದೇ ಸ್ವಲ್ಪ ನಾವಂದೆ ಸುಮ್ಮನೆನಾ? ಪಾಪ ನಮ್ಮ ಹುಡುಗ ಹುಡ್ಕೋರ್ಗು ಜಲ್ದಿ. ಗೊತ್ತಿರೋದು ಒದ್ದಾಡ್ತಾನೆ. ಮೂಲೆ ಗೀಲೆ ಎಲ್ಲ ಇವತ್ತು ಸರ್ಚಿಂಗೆ. ಕುಳಿತುಕೊಳ್ಳುವ ಜಾಗ. ನೆಲದಲ್ಲಿ ಹೋಗ್ತಿರ್ತೀವಿ ಇಲ್ಲಿ. ಅಭಿ ಫಾಸ್ಟ್ ಅಭಿ. ಎತ್ತರದ ಬರಲಿದೆ, ಎತ್ತಲು ಕಷ್ಟ. ಯಾರು ಇವರು? ಅವ್ನಿಗಿನ್ನ ಸಿಕ್ಕಿಲ್ಲ ಗಾಯ್ಸ್. ಇನ್ನೂ ಹುಡುಕ್ತಾನೆ ಇದ್ದಾನೆ, ಹೋಗ್ತಾನೆ ಬರ್ತಾನೆ, ಅದೇ ಜಾಗಕ್ಕೆ ಬರ್ತಾನೆ. ಇದ್ರೊಳಗಡೆ ಏನೋ ಇಟ್ಟಿದ್ದೀರಾ? ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ. ಐ ಡೋಂಟ್ ನೋ, ಎಲ್ಲ ನಾವೇ ಹೇಳ್ಕೊಟ್ಬಿಡ್ತೀವಿ. ಬಂದ್ಬಿಡು. ಓ ಕವರ್ ಒಳಗಡೆ ಕುತ್ಕೊಟ್ಯಾ ನೀನು? ಶಿವನೇ. ನೀವು ಹೇಳಿದ ಜಾಗದಲ್ಲಿ ಇಟ್ಟಿದ್ರೆ ಎಷ್ಟೊತ್ತಿಗೆ ಹುಡುಕ್ಬಿಟ್ಟಿರೋ ಪಾಪಚ್ಚೆ ಇಟ್ಟಿದ್ದು ನಾನಲ್ವಾ? ನೆಲದಲ್ಲೆಲ್ಲ ಕುತ್ಕೊಂತ್ಯಾ? ಅಲ್ಲ ಇಲ್ಲ ಸೋಫಾ ಮೇಲೆ ಉಪ್ಪು ಸಾಕು. ಅದ್ರ ಒಳಗಡೆ ಎಲ್ಲ ಕುತ್ಕೊಂತಾರೆ ಬೇಬಿ ಅವರು. ಬಾ ಕೊನೆಗೂ ಹುಡುಕ್ತಾ. ಸೊ ಹತ್ರ ಬಾ. ಏನದು? ಓದು. ಎಷ್ಟನೇದಿದು? ನೀನು ಓದು. ಏನು ಹಿಂಗೆ ಮಾಡ್ತಿದ್ಯಲ್ಲೇ? ಮಚ್ಚದ್ರಲ್ಲೂ ಟ್ಯಾಲೆಂಟ್ ಅಪ್ಪ ಅದು. ಓದು ಜೋರಾಗಿ. ಓದಕ್ಕಾಗ್ತಿಲ್ಲ. ಹೇಳ್ಬಾರ್ದು ಅದನ್ನೆಲ್ಲ. ಸರಿ ದೋಸ್ತ ನಾನು ಓದ್ತೀನಿ. ಏನಿದೆ ಅದು? ಸ್ವಚ್ಛತೆಯಲ್ಲಿ ಮೇಲು, ಆದರೆ ಕೆಲವರಿಗೆ ಕೈಗೆ ಕೆಲಸ ಕೊಡುತ್ತೆ. ವಾಷಿಂಗ್ ಮಿಷಿನ್. ಅಬ್ಬಾ ಇವನಿಂದ ತಿರ್ಗಂಗೆ ಆಗ್ಬಿಟ್ಟೈತೆ ನನಗೆ. ಇಲ್ಲೆಲ್ಲ ಇಡಕ್ಕೆ ಸಾಧ್ಯ ಇಲ್ಲ, ಬಿದ್ದೋಗುತ್ತೆ ಅಂತ ಗೊತ್ತು. ತಲೆ ಹೊಡ್ಕೊಂಡೆ ಕಣಿ. ಆಯ್ತಾ? ಕಾಲ್ಗೆಲ್ಲ ಬೀಳ್ಬೇಡ ಅಭಿ. ಅಭಿ ವಾಷಿಂಗ್ ಮಿಷಿನ್ ಹೇಳ್ಕೊಂಡು ಹೋಗ್ಬಿಡ ಅಭಿ. ನಾನು ಅಡಿ ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ಸೇಡು ಬಾ. ನಾನು ಹೇಳಿದ್ದು ವಾಷಿಂಗ್ ಮಿಷಿನ್ ಅಡಿಗೆಲ್ಲ ವಾಶ್ ಮಾಡುತ್ತಾ? ಓಹೋ ಆ ಥರ ನಾವೆಲ್ಲ ಈಸಿಯಾಗಿ ಕೊಟ್ಬಿಡ್ತೀವಿ ಅಂತ ಅನ್ಕೊಂಬಿಟ್ಟಿಲ್ಲ. 5 ನಿಮಿಷ ಹುಡುಕ್ತೀನಿ ಅಂದ್ವಾನು ಒಳಗಿರ್ಬಿಟ್ಟು ಆಮೇಲೆ ಅಂತ ಹೋಗ್ತಾರೆ. ಸರಿ ಐದು ಹಾಕ್ತೀನಿ. ಅಭಿ ಒಂದು ಸ್ಮೈಲ್. ಈ ಕೊಡು. ಅಂಕಲ್ ಮತ್ತೆ ಹೆಂಗ ಮೈಗೆ ಮುರುಗಿ ಹಾಕ್ಬಿಟ್ಟು ಆಮೇಲೆ ನಿಮ್ಮ ಅಮ್ಮ ಬಂದು ಸ್ಟಾರ್ಟ್ ಸಿಗಿರ್ತೀನಿ ಅಂತಾರ ಕೇಳು. ಇದೆಲ್ಲ ನಿಮಗೆ ಗೊತ್ತಿಲ್ಲ ಪಕ್ಕ. ಅದೇ ಕೆಲಸ ಮುಂಚೆ ಮಾಡಿದ್ರೆ ಸಿಕ್ಕಿರ್ಲಿಲ್ವಾ? ಒಂದು ಇದು ಸೆಕೆಂಡ್ ಲಾಸ್ಟ್ ಕ್ಲಿಯೋ ಆದರೂ ಹುಡ್ಕೊಂಬಿಟ್ಟ. ಎಂತ ಬಂದಿದೆ ಬರೀ. ಓಹೋ ಚಳಿ ಕಾಲದಲ್ಲಿ ಯೂಸ್ ಆಗುತ್ತೆ, ಬೇಸಿಗೆಯಲ್ಲಿ ತೊಂದರೆ ಕೊಡುತ್ತೆ. ಎಂತ ಅದು? ಇಟ್ಕೊಡುತ್ತೆ ಬೆಡ್ಶೀಟ್.
ಕಲಾವಿದೆ ಗೈಸ್, ನಾನು ಕಲಾವಿದೆ. ಈ ಕಡೆ ಕೆಲಸನೂ ಆಗಬೇಕು, ಈ ಕಡೆ ನಿನಗೂ ಖುಷಿ ಆಗಬೇಕು. ಸೊ ನಾವು ಆರಾಮಾಗಿ ಮರ್ಚಿಸ್ತಿರ್ತೀವಿ, ನೀನು ಮರ್ಚ್ತಾ ಇರೋ, ನಿನ್ನ ಗಿಫ್ಟಿನ ಹುಡ್ಕೋ. ನಮ್ಮ ಪ್ರಕಾರ ಅಲ್ಲ ಅಂತ. ದಟ್ಟ ಇದೆ, ಇದೆಲ್ಲ ಇಟ್ಟಿರ್ತೀರಿ ನೀವು ಕಳ್ಳು. ನಾವು ಹುಡುಗಿಯರು ಚಾಲಕ್ ಇರ್ತೀವಪ್ಪ. ಅಯ್ಯೋ ನೀವು ಯಾರು ಹೇಳ್ರಿ ಮತ್ತೆ. ಕ್ಲೀನ್ ಮಾಡ್ತಿದ್ದೆ ನಮ್ಮ ಹುಡುಗ. ಇಲ್ಲಿರೋ ಬೆಡ್ಶೀಟ್ ಆಗ್ಬೇಕಾ? ಸ್ಟ್ಯಾಂಡಿಂಗ್ ಓವೇಷನ್. ಇನ್ನೊಂದು ಬೆಡ್ಶೀಟ್ ಇದೆ. ಇಲ್ವಾ? ಅಭಿ ಹೇಳು. ಅಭಿ ಈಚೆ ಹೋಗ್ತಾನೆ ಈಗ. ಅಭಿ ಹೆಲ್ಪ್ ಮಾಡಲಾ? ಬಾ. ಇಟ್ಟಿರೋಳೆ ನಾನು, ನನಗೆ ಹೇಳ್ತೆ ಹೆಲ್ಪ್ ಮಾಡೋದು. ನಾನು ಲಾಸ್ಟ್ ಬೆಡ್ಶೀಟ್ ಕೈ ಹಾಕ್ತವನೆ. ಇದರಲ್ಲೇ ಇರ್ಬೇಕು. ಅಯ್ಯೋ ಪಾಪ ಮರ್ಚಪ್ಪ ಅಯ್ಯೋ ಇಲ್ವಾ ಅದರಲ್ಲೂ ಹೌದಾ? ಇರೋ ಬರೋ ಬೆಡ್ಶೀಟ್ ಎಲ್ಲ ತೆಗೆದು ಬಿಸಾಕ್ತಾ. ಒನ್ಸ್ ಮೋರ್ ಅದು ನಿಕ್ಕು ಅಭಿ ಒನ್ಸ್ ಮೋರ್ ಇದೇ ಬೆಡ್ಶೀಟೇನಾ? ನೋ ಎತ್ತಿ ಇಟ್ಟಿರೋ ಬೆಡ್ಶೀಟಲ್ಲೇ ಇರ್ಬೋದಾ? ಅದೇಂಗೆ ಎಷ್ಟು ಕೆಲಸ ಮಾಡಿಸ್ತೀರಿ? ಬರೀ ಹುಡುಗಿಯರು ಮಾತ್ರ ಕೆಲಸ ಮಾಡಿಸ್ಬೇಕಾ? ಅಭಿ ಉದುರುತ್ತಾ? How come it's possible? ಇವರೇ ಮಾಡಿರೋದು ಅದೆಲ್ಲ. ನಾವಂದ್ರೆ ಏನು ಸುಮ್ಮನೆನ ಗೈಸ್. ಕಾಣಿಸ್ತಿದ್ಯಾ ಸಮಥಿಂಗ್ ಯು ಏನು ಅಂತೂ ಎಲ್ಲ ಕ್ಲೂಸ್ನು ಸರ್ಚ್ ಮಾಡಿದ್ದಾನೆ ಗೈಸ್. ಸೊ ನೆಕ್ಸ್ಟು ಲಾಸ್ಟ್ ಕ್ಲೂ ಸಿಕ್ಕಿದೆ ಅವನ ಕೈಗೆ. ಇವಾಗ ಟೈಮರ್ನ ಸೆಟ್. ಸೊ ಗೈಸ್ ಅವನ್ನೆಲ್ಲ ಕ್ಲೂಸ್ಗಳನ್ನು ಸರ್ಚ್ ಮಾಡಿದ್ದಾನೆ. ಸೊ ಲಾಸ್ಟ್ ಕ್ಲೂ ಕೂಡ ಅವನಿಗೆ ಸಿಕ್ಕಿದೆ. ಸೊ ಅದರಲ್ಲಿ ಬರೆದಿರೋ ಪ್ರಕಾರ ಅವ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಬಟ್ ಇದರಲ್ಲಿ ಅವ್ನು ಗಿಫ್ಟ್ ಇರೋ ಕಾರಣದಿಂದ ನಾವು ಟೈಮರ್ನ ಸೆಟ್ ಮಾಡ್ತೀವಿ. ಸೊ ಟೈಮರ್ನ ಸೆಟ್ ಮಾಡಿದ್ಮೇಲೆ ಅವನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಬನ್ನಿ ಫಸ್ಟು ಟೈಮರ್ನ ಸ್ಟಾರ್ಟ್ ಮಾಡೋಣ. ರೆಡಿ 1 2 3 ಸ್ಟಾರ್ಟ್. ಟೈಮ್ ಹೋಗ್ತಿದೆ ಅಭಿ, ಬೇಗ ಬೇಗ ಜಲ್ದಿ ಜಲ್ದಿ. 30 seconds 30 seconds ಕಂಪ್ಲೀಟ್ ಆಗಿದೆ ಗೈಸ್. ಅಭಿ ಟೈಮ್ ಹೋಗ್ತಿದೆ ಬೇಗ. ಅಭಿ ಗಿಫ್ಟ್ ಬೇಕಾ ಪನಿಷ್ಮೆಂಟ್ ಬೇಕಾ ಅಭಿ? 1 minute over. 1 minute ಆಯ್ತು, ಇನ್ನ ಜಸ್ಟ್ 4 minutes ಇದೆ ಅಷ್ಟೇ. ಬೇಗ ಬೇಗ Come on fast. fast. ನಾನು ಇನ್ನೂ ಒಂದು ಕ್ಲೂ ಕೊಟ್ಬಿಡ್ತೀನಿ. ನಮ್ಮ ಗಿಫ್ಟ್ ಸ್ವಲ್ಪ ದಪ್ಪ ಇದೆ. ಸೊ ಹಾಗಾಗಿ ಚಿಕ್ಕ ಜಾಗದಲ್ಲಿ ಹುಡ್ಕೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಸೊ ಆದ್ರೂ ಆ ಕೂಸು ಅಲ್ಲೇ ಹುಡುಕ್ತೈತೆ. ಕಮಾನ್. ಅದೇಗಿದ್ರು ಚೈಲ್ಡ್ ತರನೇ ಹುಡುಕಲ್ಲ. ಕಂಡ್ರೆ ಚೆನ್ನಾಗಿದೆ. ಚೇರ್ ತೆಗ್ದಾಗರು ಪಾಪ ಅವ್ನಿಗೆ ನಿಲ್ಕುತ್ತೋ ಇಲ್ವಾ. ಬಟ್ ನೀನು ಆ ಜಾಗ ಗೆಸ್ ಮಾಡಿದ್ರೆ ಸಾಕು, ನಾವು ಅದರಲ್ಲಿ ಸರ್ಚ್ ಮಾಡಿ ಕೊಡ್ತೀವಿ. ಈಗ ಅನ್ಸುತ್ತೆ ಇದಲ್ಲ. ಕಮಾನ್ ಸೊ 1 minute 57 seconds ಆಗ್ತಾ ಬಂತು. ಸೊ 2 minutes ಕಂಪ್ಲೀಟ್ ಆಗಿದೆ ಗೈಸ್. ಸೊ ನೋಡ್ಕೊಬಿಡಿ. ಸೊ ಬಟ್ ಅವ್ನಿನ್ನ ಹುಡುಕಿಲ್ಲ, ಇನ್ನು 3 minutes ಬಾಕಿ ಇದೆ ಅಷ್ಟೇ. ಅದರೊಳಗಡೆ ನೋ ಬುಕ್ಕಲ್ಲಿ ಅಭಿ ಪಕ್ಕ ಪನಿಷ್ಮೆಂಟ್. ನೋ ನಾನು ಆಲ್ರೆಡಿ ಹೇಳ್ದಂಗೆ ಗಿಫ್ಟ್ ಸ್ವಲ್ಪ ದಪ್ಪ ಇದೆ. ಅವನಿಗೆ ನಿಲ್ಕಲ್ಲ ಗೈಸ್, ಸ್ವಲ್ಪ ಕುಳ್ಳ ಇದ್ದಾನೆ. ಪಕ್ಕ ಅಲ್ಲೇನಾ? ಆ 3ರಲ್ಲಿ ಯಾವುದು ನಿನ್ನ ಪ್ರಕಾರ ಇದೇನಾ? 100% ಇದೆ. ಸೊ ಗೈಸ್ ಅವನು ಉದ್ದ ಇಲ್ಲ, ಸ್ವಲ್ಪ ಕುಳ್ಳಕ್ಕಿರೋದ್ರಿಂದ ಅದು ಅವನಿಗೆ ರೀಚ್ ಆಗಲ್ಲ. ಸೊ ಅಲ್ಲಿ 3 ಬಾಕ್ಲಿತ್ತು. ಆ 3 ಬಾಕ್ಲಲ್ಲಿ ಅವನು ಮಿಡಲ್ ಒನ್ ಅಂತ ಪಕ್ಕ ಫಿಕ್ಸ್ ಆಗ್ಬಿಡ್ತಾನೆ. ಇವಾಗ ನಾನು ಅದನ್ನ ಸರ್ಚ್ ಮಾಡ್ತೀನಿ. ಇನ್ನೂ ಕನ್ಫರ್ಮ್ ಇಲ್ಲ. ಹೆಂಗೇನೋ ನಿಲ್ಕಲ್ಲ ಮಗ ನಿಂಗೆ. ಅದು ಬಾಯ್ತು ನೋಡೋಣ, ಇದು ಇಲ್ಲೇ ಇರೋದು ಹುಡ್ಕು. ಇದ್ರಲ್ಲೇ ಇರೋದಾ? ಹುಡ್ಕು ನೋಡೋಣ. ಆ ಟೈಮರ್ ಹೋಗುತ್ತೆ, ನೀನು ಹತ್ತಲೇ.
ಸೊ ಗಾಯ್ಸ್ ಗಿಫ್ಟ್ ಇಲ್ಲೇ ಇತ್ತು ಅವ್ನಿಗೆ ಕರೆಕ್ಟ್ ಇತ್ತು ಹೀಗೆ ಕರೆಕ್ಟಾಗಿ ನಡೆದಿದ್ದೀನಿ. ಗೈಸ್ ನಾನು ಇವಾಗ ಗಿಫ್ಟ್ ನ ಓಪನ್ ಮಾಡಲ್ಲ ಬಿಕಾಸ್ So, ಅಂತೂ ಅವ್ನ್ gift ನ- ಓಪನ್ ಮಾಡ್ತೀನಿ ಸುತಾ ಏಯ್ ಇಟ್ಕೊಳ್ಳಿ ಹೊಡಿತಳು ಹೇಗೆ ಸೊ ಅಂತೂ ಪನಿಷ್ಮೆಂಟ್ ಇಂದ ತಪ್ಪಿಸ್ಕೊಂಡ್ಬಿಟ್ಟ ಗಿಫ್ಟ್ ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಬಟ್ ಇವಾಗ ಓಪನ್ ಮಾಡಲ್ಲ ಅವನು ಸೊ ಇನ್ನ ಸೆಲೆಬ್ರೇಷನ್ ಬಾಕಿ ಇದೆ ಸೊ ಅಂತೂ ಅವನು ಮಾಡ್ಬಿಟ್ಲು 4 ಮಿನಿಟ್ಸ್ ಅಲ್ಲಿ ಅವನು ಒಂದು ಟಾಸ್ಕ್ ಮುಗಿಸಿದ್ದಾನೆ ಜಸ್ಟ್ 1 ಮಿನಿಟ್ ಅಷ್ಟೇ ಬಾಕಿ ಇತ್ತು 4 minutes, ಸೊ 1 ಮುಗಿಸಿದೆ second. ಸೊ ಟ್ರೆಷರ್ ಅಂತೂ ಕಂಪ್ಲೀಟ್ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಬಾಯ್